7ನೇ ತರಗತಿಯ ಗಣಿತ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ನಾವು ಈ ಪಾಠದಲ್ಲಿ ಉಕ್ತಿಗಳ ಪದಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಗುಂಪು ಮಾಡುವುದನ್ನು ಕಲಿಯೋಣ. ಉಕ್ತಿಗಳು. ಈ ಕೋಷ್ಟಕವನ್ನು ಗಮನಿಸಿ ಹಾಗೂ ಇಲ್ಲಿ ಕೊಟ್ಟಿರುವ ಉಕ್ತಿಗಳಲ್ಲಿರುವ ಪದಗಳ ಸಂಖ್ಯೆಯನ್ನು ಗಮನಿಸಿ. ಒಂದು ಉಕ್ತಿಯಲ್ಲಿನ ಪದಗಳ ಸಂಖ್ಯೆಯ ಬಗ್ಗೆ ನೀವು ಏನು ಹೇಳಬಹುದು? ಈ ಉಕ್ತಿಗಳನ್ನು ಗಮನಿಸಿ. 34 ಕೂಡಿಸು -7 ಅಥವಾ 34 - 7. ಇದರಲ್ಲಿ 2 ಪದಗಳಿವೆ. 21 × 6 ಕೂಡಿಸು 38. ಇದರಲ್ಲಿ ಕೂಡ 2 ಪದಗಳಿವೆ. 5 ಕೂಡಿಸು 84/6 ಕೂಡಿಸು -2. ಇದರಲ್ಲಿ 3 ಪದಗಳಿವೆ. ಅಂದರೆ ಒಂದು ಅಂಕಗಣಿತದ ಉಕ್ತಿಯಲ್ಲಿ ಪದಗಳನ್ನು ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳು ಪ್ರತ್ಯೇಕಿಸುತ್ತವೆ. ಈ ಉಕ್ತಿಗಳನ್ನು ಗಮನಿಸಿ. 34 ಕೂಡಿಸು -7. ಇದರಲ್ಲಿ 2 ಪದಗಳಿವೆ. ಎರಡನೇ ಉಕ್ತಿಯಲ್ಲಿ ಇಲ್ಲಿ ಕೂಡ 2 ಪದಗಳಿರುವಂಥದ್ದು. 21 × 6. ಇದನ್ನು ನಾವು ಒಂದೇ ಪದವೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ 84/6 ಕೂಡ ಒಂದೇ ಪದವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಅವುಗಳನ್ನು ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳು ಪ್ರತ್ಯೇಕಿಸಿಲ್ಲ. ಅಂಕಗಣಿತದ ಉಕ್ತಿ ಎಂದರೆ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದಂತಹ ಅಂಕಗಣಿತ ಕ್ರಿಯೆಗಳನ್ನೊಳಗೊಂಡ ಸಂಖ್ಯೆಗಳ ಸಂಯೋಜನೆ ಆಗಿದೆ. ಇವುಗಳನ್ನು ಒಟ್ಟುಗೂಡಿಸಿ ಅವುಗಳ ಮೌಲ್ಯವನ್ನು ಕಂಡುಹಿಡಿಯಬಹುದು. ಕ್ರಮವು ಮುಖ್ಯವೇ ಎಂದು ನಾವೀಗ ಆಲೋಚನೆ ಮಾಡೋಣ. 1 ಲೋಟ ನೀರಿಗೆ 1 ಚಮಚ ನಿಂಬೆ ರಸ ಸೇರಿಸಿ ನಂತರ 1 ಚಮಚ ಸಕ್ಕರೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಅಥವಾ 1 ಲೋಟ ನೀರಿಗೆ ಮೊದಲು 1 ಚಮಚ ಸಕ್ಕರೆ ಸೇರಿಸಿ ತದನಂತರ 1 ಚಮಚ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಕ್ರಮವನ್ನು ಬದಲಿಸಿದರೆ ಅಂತಿಮ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗುತ್ತದೆಯೇ ಎಂದು ಆಲೋಚಿಸಿ. ಸ್ನಾನ ಮಾಡುವುದು. ನೀವು ಮೊದಲು ಶಾಲೆಗೆ ಸಿದ್ಧವಾಗಿ ನಂತರ ಸ್ನಾನ ಮಾಡಿ ಅಥವಾ ನೀವು ಮೊದಲು ಸ್ನಾನ ಮಾಡಿ ನಂತರ ಶಾಲೆಗೆ ಸಿದ್ಧರಾಗಿ. ಇಲ್ಲಿ ಕ್ರಮವನ್ನು ಬದಲಿಸಿದರೆ ಅಂತಿಮ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗುತ್ತದೆಯೇ? ಶೂಗಳನ್ನು ಧರಿಸುವುದು. ಮೊದಲು ಎಡಕಾಲಿನ ಶೂವನ್ನು ಧರಿಸಿ ನಂತರ ಬಲಕಾಲಿನ ಶೂವನ್ನು ಧರಿಸಿ ಅಥವಾ ಮೊದಲು ಬಲಕಾಲಿನ ಶೂವನ್ನು ಧರಿಸಿ ನಂತರ ಎಡಕಾಲಿನ ಶೂವನ್ನು ಧರಿಸಿ. ಕ್ರಮವನ್ನು ಬದಲಿಸಿದರೆ ಅಂತಿಮ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗುತ್ತದೆಯೇ ಎಂದು ಯೋಚಿಸಿ. ಮೊದಲು ಶೂಗಳನ್ನು ಧರಿಸಿ ಅಥವಾ ನಂತರ ಸಾಕ್ಸ್ಗಳನ್ನು ಧರಿಸಿ ಅಥವಾ ಮೊದಲು ಸಾಕ್ಸ್ಗಳನ್ನು ಧರಿಸಿ ನಂತರ ಶೂಗಳನ್ನು ಧರಿಸಿ. ಕ್ರಮವನ್ನು ಬದಲಿಸಿದರೆ ಅಂತಿಮ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗುತ್ತದೆಯೇ? ಈಗ ನಾವು ಇದೇ ರೀತಿ ಸಂಕಲನದ ಉದಾಹರಣೆಗಳನ್ನು ನೋಡೋಣ. ಮೊದಲು 4ಕ್ಕೆ -3 ಕೂಡಿಸಿ ಅಥವಾ ಮೊದಲು -3ಕ್ಕೆ 4 ಕೂಡಿಸಿ. ಈ ಪದಗಳ ಸ್ಥಾನವನ್ನು ನಾವು ಬದಲಿಸಿ ಸಂಕಲನ ಮಾಡಿದಾಗ ಫಲಿತಾಂಶವು ಒಂದೇ ಆಗಿದೆಯೇ? ಹೌದು. ಪದಗಳ ಸ್ಥಾನಗಳನ್ನು ಬದಲಿಸಿದರೂ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಎರಡನೇ ಉದಾಹರಣೆ ನೋಡಿ. -8ಕ್ಕೆ +5 ಕೂಡಿಸಿ ಅಥವಾ ಪದಗಳ ಸ್ಥಾನವನ್ನು ಬದಲಿಸಿ +5ಕ್ಕೆ -8 ಕೂಡಿಸಿ. ಇಲ್ಲಿಯೂ ಕೂಡ ಫಲಿತಾಂಶವು ಒಂದೇ ಆಗಿದೆ ಎಂಬುದನ್ನು ನೀವು ನೋಡಬಹುದು. ಈ 2 ಉದಾಹರಣೆಗಳಲ್ಲಿ ಪದಗಳನ್ನು ಪರಸ್ಪರ ಬದಲಿಸಿದರೂ ಮೊತ್ತ ಒಂದೇ ಆಗಿರುವುದನ್ನು ನಾವು ಗಮನಿಸುತ್ತೇವೆ. ಪದಗಳ ಸ್ಥಾನಗಳನ್ನು ಬದಲಿಸಿದರೂ ಮೊತ್ತ ಬದಲಾಗುವುದಿಲ್ಲ. ಇದನ್ನು ಸಂಕಲನದ ಪರಿವರ್ತನೀಯ ಗುಣ ಎಂದು ಕರೆಯುತ್ತೇವೆ. ಇನ್ನೊಂದು ಉದಾಹರಣೆ ನೋಡಿ. ರೀನಾ ಮತ್ತು ಮೀನಾ ಒಂದು ಸಣ್ಣ ಪ್ರದೇಶದಲ್ಲಿರುವ ಟೊಮೆಟೊ ಮತ್ತು ಮೆಣಸಿನಕಾಯಿ ಗಿಡಗಳ ಒಟ್ಟು ಸಂಖ್ಯೆಯನ್ನು ಎಣಿಸುತ್ತಾರೆ. ರೀನಾ ಒಟ್ಟು ಗಿಡಗಳ ಸಂಖ್ಯೆಯನ್ನು 4 × 7 ಎಂದು ಬರೆದಳು. ಮೀನಾ ಒಟ್ಟು ಗಿಡಗಳ ಸಂಖ್ಯೆಯನ್ನು 7 × 4 ಎಂದು ಬರೆದಳು.
ಸೇರಿಸಬೇಕಾದ ಸಂಖ್ಯೆಗಳ ಕ್ರಮವನ್ನು ಬದಲಾಯಿಸುವುದರಿಂದ ಒಟ್ಟು ಮೊತ್ತವು ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ? ಇಲ್ಲ, ಇಲ್ಲಿ ಎರಡೂ ಸಂದರ್ಭದಲ್ಲೂ ನಮಗೆ ಉತ್ತರವು 11 ದೊರೆಯಿತು. ಸೇರಿಸಲಾದ ಪದಗಳ ಕ್ರಮವನ್ನು ಬದಲಿಸಿದರೂ ಗಿಡಗಳ ಒಟ್ಟು ಸಂಖ್ಯೆ ಬದಲಾಗಿಲ್ಲ. ಒಂದು ಉಕ್ತಿಯ ಪದಗಳನ್ನು ಸೇರಿಸುವಾಗ ಅವುಗಳ ಕ್ರಮವನ್ನು ಬದಲಿಸಿದರೂ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದು ನಾವು ತೀರ್ಮಾನಿಸಬಹುದು. ಅಂದರೆ ಉಕ್ತಿಯ ಪದಗಳನ್ನು ಯಾವುದೇ ಕ್ರಮದಲ್ಲಿ ಸೇರಿಸಬಹುದು. ಆದ್ದರಿಂದ ಸಂಕಲನವು ಪರಿವರ್ತನೀಯ ಗುಣವನ್ನು ಹೊಂದಿದೆ ಎಂದು ಹೇಳುತ್ತೇವೆ. ಜೋಡಿಯಾಗಿ ಯೋಚಿಸಿ. ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದಂತಹ ಇತರ ಮೂಲ ಕ್ರಿಯೆಗಳಲ್ಲಿ ಕ್ರಮವು ಮುಖ್ಯವಾಗುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಲು ಸೂಕ್ತ ಉದಾಹರಣೆಗಳನ್ನು ನೀಡಿ. ಈಗ ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ ಪ್ರತಿ ಸಂದರ್ಭದಲ್ಲಿ ಫಲಿತಾಂಶವು ಒಂದೇ ಆಗಿದೆ ಎಂದು ಪರಿಶೀಲಿಸಿ. ಯಾವ ಕ್ರಿಯೆಗಳಿಗೆ ಪರಿವರ್ತನೆಯ ಗುಣ ಅನ್ವಯಿಸುವುದಿಲ್ಲ? ನೀವಿಲ್ಲಿ ಗಮನಿಸಿದಂತೆ ವ್ಯವಕಲನ ಹಾಗೂ ಭಾಗಾಕಾರ ಕ್ರಿಯೆಗಳಿಗೆ ಪರಿವರ್ತನೀಯ ಗುಣ ಅನ್ವಯಿಸುವುದಿಲ್ಲ. ಯಾಕೆಂದರೆ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ನಾವು ಅದಲು ಬದಲು ಮಾಡಿ ಉತ್ತರವನ್ನು ಪಡೆದಾಗ ಒಂದೇ ಉತ್ತರವನ್ನು ನಾವು ಪಡೆಯುವುದಿಲ್ಲ. ಇಲ್ಲಿ ಫಲಿತಾಂಶಗಳು ಬೇರೆ ಬೇರೆ ಆಗಿರುವುದನ್ನು ನೀವು ಗಮನಿಸಬಹುದು. ನೋಡಿ, 7ರಿಂದ 4 ಕಳೆದಾಗ 3 ಬಂತು. ಆದರೆ 4ರಿಂದ 7 ಕಳೆದಾಗ -3 ಬಂತು. ಇಲ್ಲಿ ಫಲಿತಾಂಶವು ಬೇರೆ ಬೇರೆ ಆಗಿರುವುದು. ಆದ್ದರಿಂದ ವ್ಯವಕಲನವು ಪರಿವರ್ತನೀಯ ಗುಣವನ್ನು ಹೊಂದಿರುವುದಿಲ್ಲ. ಭಾಗಾಕಾರದಲ್ಲಿ ಕೂಡ ಪದಗಳ ಕ್ರಮವನ್ನು ಬದಲಿಸಿದಾಗ ಫಲಿತಾಂಶವು ಬದಲಾಗುವುದನ್ನು ನಾವು ಗಮನಿಸುತ್ತೇವೆ. 30/6 5, ಆದರೆ 6/30 5ನೇ 1 ಆಗಿರುವುದು. ಆದ್ದರಿಂದ ಭಾಗಾಕಾರವು ಕೂಡ ಪರಿವರ್ತನೀಯ ಗುಣವನ್ನು ಹೊಂದಿರುವುದಿಲ್ಲ. ಗುಣಾಕಾರವನ್ನು ಗಮನಿಸಿದಾಗ ಕ್ರಮವನ್ನು ಬದಲಿಸಿದರೂ ಫಲಿತಾಂಶ ಒಂದೇ ಆಗಿರುವುದನ್ನು ನಾವು ಗಮನಿಸುತ್ತೇವೆ. 25 × 9 225, 9 × 25 225. ಗುಣಾಕಾರಕ್ಕೆ ಈ ಗುಣವು ಎಲ್ಲ ಜೋಡಿ ಪದಗಳಿಗೆ ಅನ್ವಯಿಸುತ್ತದೆ. ಯಾವುದೇ 2 ಪದಗಳನ್ನು ಗುಣಿಸುವಾಗ ಅವುಗಳ ಕ್ರಮವನ್ನು ಬದಲಿಸಿದರೂ ಫಲಿತಾಂಶ ಒಂದೇ ಆಗಿರುತ್ತದೆ ಗುಣಾಕಾರದಲ್ಲಿ. ಆದ್ದರಿಂದ ಗುಣಾಕಾರವು ಪರಿವರ್ತನೀಯ ಗುಣವನ್ನು ಹೊಂದಿದೆ. ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ. 1 ತಿಂಗಳ ಕಾಲ ಉಳಿತಾಯ ಮಾಡಿದ ನಂತರ ಕಬೀರ್ ಬಳಿ 107 ರೂಪಾಯಿ, ದೀಪ್ತಿ ಬಳಿ 93 ರೂಪಾಯಿ ಮತ್ತು ರಿಚಾ ಬಳಿ 36 ರೂಪಾಯಿ ಇತ್ತು. ಅವರು ತಮ್ಮ ಒಟ್ಟು ಉಳಿತಾಯ ಎಷ್ಟು ಎಂಬುದನ್ನು ಕಂಡುಹಿಡಿಯಲು ನಿರ್ಧರಿಸಿದರು. ಅವರು 107 × 93 × 36 ಈ ರೀತಿ ಕೂಡಿಸಿದರೆ, ಅಂದರೆ ಮೊದಲು 107ಕ್ಕೆ 93 ಕೂಡಿಸಿ ಬಂದ ಉತ್ತರಕ್ಕೆ 36 ಕೂಡಿಸುವುದು. ಅಥವಾ ಮೊದಲು 93ಕ್ಕೆ 36 ಕೂಡಿಸಿ ಬಂದ ಉತ್ತರಕ್ಕೆ 107 ಕೂಡಿಸುವುದು. ಈ ರೀತಿ ಗುಂಪು ಮಾಡಿ ಕೂಡಿಸಿದಾಗ ಫಲಿತಾಂಶದಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುತ್ತದೆಯೇ? ಇಲ್ಲ. ನಾವು ಮೊದಲು ಕೂಡಿಸಬೇಕಾದ ಸಂಖ್ಯೆಗಳನ್ನು ಆವರಣದೊಳಗೆ ಬರೆಯಬೇಕು. ಇಲ್ಲಿ ನಾವು ಹೇಗೆ ಗುಂಪು ಮಾಡಿ ಕೂಡಿಸಿದರೂ ಫಲಿತಾಂಶ ಒಂದೇ ಆಗಿರುವುದನ್ನು ನೋಡಬಹುದು. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ಇಲ್ಲಿಯೂ ಕೂಡ ನಾವು 2 ರೀತಿಯಲ್ಲಿ ಗುಂಪು ಮಾಡಿ ಕೂಡಿಸಿದಾಗಲೂ ನಾವು ಒಂದೇ ಉತ್ತರವನ್ನು ಪಡೆದೆವು. ಇದನ್ನು ನಾವು ಸಹವರ್ತನೀಯ ಗುಣ ಎಂದು ಕರೆಯುತ್ತೇವೆ.
ಮೂರನೇ ಪ್ರಶ್ನೆ ನೋಡಿ, ಪದಗಳನ್ನು ನಿಮಗೆ ಅನುಕೂಲಕರವಾದ ಯಾವುದೇ ಕ್ರಮದಲ್ಲಿ ಗುಂಪುಗೊಳಿಸಿ ಮತ್ತು ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ, ಈ ಎರಡೂ ಸಂದರ್ಭಗಳಲ್ಲಿ ಸಂಖ್ಯೆಗಳ ಸಂಕಲನವು ಸುಲಭವಾಗುವಂತೆ ಪದಗಳನ್ನು ಗುಂಪುಗೊಳಿಸಿರುವುದನ್ನು ಗಮನಿಸಿ. ಮೂರು ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನು ಸೇರಿಸುವಾಗ ಅವುಗಳನ್ನು ಯಾವ ರೀತಿಯಲ್ಲಿ ಗುಂಪುಗೊಳಿಸಿದರೂ ಫಲಿತಾಂಶ ಒಂದೇ ಆಗಿರುತ್ತದೆ. ಇದನ್ನು ಸಂಕಲನದ ಸಹವರ್ತನೀಯ ಗುಣ ಎಂದು ಕರೆಯುತ್ತೇವೆ. ಅಂದರೆ ಸಂಕಲನವು ಸಹವರ್ತನೀಯ ಗುಣವನ್ನು ಹೊಂದಿದೆ ಎಂದು ಹೇಳಬಹುದು. ಗಣಿತದ ಉಕ್ತಿಯಲ್ಲಿ ಪದಗಳ ಗುಣಾಕಾರವು ಸಹವರ್ತನೀಯ ಗುಣವನ್ನು ಹೊಂದಿದೆಯೇ? ಇದಕ್ಕೊಂದು ಉದಾಹರಣೆ ನೋಡೋಣ. ಪ್ರತಿ ಪೆನ್ನಿನ ಬೆಲೆ 7 ರೂಪಾಯಿ. ಪ್ರತಿ ಪ್ಯಾಕೆಟ್ಟಿನಲ್ಲಿ 5 ಪೆನ್ನುಗಳಿವೆ. ಅಂತಹ 4 ಪ್ಯಾಕೆಟ್ಟುಗಳನ್ನು ಖರೀದಿಸಲು ಎಷ್ಟು ವೆಚ್ಚವಾಗುತ್ತದೆ? ಒಟ್ಟು ವೆಚ್ಚವನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳ ಬಗ್ಗೆ ಯೋಚಿಸಿ. ಮೊದಲು ನಾವು 1 ಪ್ಯಾಕೆಟ್ನಲ್ಲಿರುವ ಪೆನ್ನುಗಳ ಒಟ್ಟು ಬೆಲೆಯನ್ನು ಕಂಡುಹಿಡಿಯಬೇಕು. ನಂತರ 4 ಪ್ಯಾಕೆಟ್ಟುಗಳ ಒಟ್ಟು ಬೆಲೆಯನ್ನು ಕಂಡುಹಿಡಿಯೋಣ. 1 ಪ್ಯಾಕೆಟ್ನಲ್ಲಿರುವ ಪೆನ್ನುಗಳ ಒಟ್ಟು ಬೆಲೆ 7x5. 5 ಪೆನ್ನುಗಳಿವೆ 1 ಪ್ಯಾಕೆಟ್ನಲ್ಲಿ, ಹಾಗಾಗಿ 7x5 ಮಾಡಬೇಕು. ಮೊದಲು 35 × 4, ಅಂತಹ 4 ಪ್ಯಾಕೆಟ್ಟುಗಳಿರುವ ಕಾರಣ 4ರಿಂದ ಗುಣಿಸಬೇಕು. ಈಗ ನಮಗೆ 140 ರೂಪಾಯಿ ದೊರೆಯಿತು. ಎರಡನೇ ವಿಧಾನದಲ್ಲಿ ಮಾಡುವುದಾದರೆ ಮೊದಲು ಒಟ್ಟು ಪೆನ್ನುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಂತರ ಅವುಗಳ ಒಟ್ಟು ಬೆಲೆಯನ್ನು ಲೆಕ್ಕ ಹಾಕಿ. ಒಟ್ಟು ಪೆನ್ನುಗಳ ಸಂಖ್ಯೆ 5x4. 5×4 = 20. 20 ಪೆನ್ನಲ್ಲಿ ಪ್ರತಿ ಪೆನ್ನಿಗೆ 7 ರೂಪಾಯಿ ಆದ ಕಾರಣ 20x7 = 140 ರೂಪಾಯಿ. ಎರಡೂ ಸಂದರ್ಭದಲ್ಲೂ ಕೂಡ ನಾವು ಒಂದೇ ಉತ್ತರವನ್ನು ಪಡೆದೆವು. ಪದಗಳನ್ನು ಯಾವ ರೀತಿಯಲ್ಲಿ ಗುಂಪುಗೊಳಿಸಿದರೂ ಉಕ್ತಿಯಲ್ಲಿನ ಪದಗಳನ್ನು ಗುಣಿಸಿದಾಗ ಒಂದೇ ಉತ್ತರ ದೊರೆಯುತ್ತದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ಮೊದಲು 7x5 ಮಾಡಿ ನಂತರ 4ರಿಂದ ಗುಣಿಸಿದರು, ಅಥವಾ ಮೊದಲು 5x4 ಮಾಡಿ ನಂತರ 7ರಿಂದ ಗುಣಿಸಿದರು ಉತ್ತರ 140 ಆಗಿರುತ್ತದೆ. ಆದ್ದರಿಂದ ಉಕ್ತಿಯಲ್ಲಿನ ಪದಗಳ ಗುಣಾಕಾರವು ಸಹವರ್ತನೀಯ ಗುಣವನ್ನು ಹೊಂದಿದೆ ಎಂದು ನಾವು ಹೇಳಬಹುದು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.